ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವೇನು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕರ್ಣ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮತ್ತೆ ರೋಚಕ ಸಂಚಿಕೆಯಲ್ಲಿ ಕರ್ಣ ಇಲ್ಲಿ ನಿಧಿ ಹತ್ರ ನಿತ್ಯ ಪ್ರೆಗ್ನೆಂಟು ಅನ್ನೋ ಸತ್ಯ ರಿವೀಲ್ ಮಾಡಾಯಿತು. ಇನ್ನು ಆ ಮಗುಗೆ ತಂದೆ ತೇಜಸ್ ಅನ್ನೋ ಸತ್ಯ ತಿಳಿದು ತುಂಬಾ ಖುಷಿ ಆಗಿಬಿಡ್ತಾಳೆ ನಿಧಿ. ಇನ್ನು ಈ ಸರ್ತಿ ನಿಧಿನೇ ಕರ್ಣಗೆ ಪ್ರಪೋಸ್ ಮಾಡೇ ಬಿಡ್ತಾಳೆ. ಹಾಗಾದರೆ ಮತ್ತೆ ಕರ್ಣ ನಿಧಿ ಒಂದಾಗಿ ಬಿಟ್ರ? ಹಾಗಾದರೆ ನಿತ್ಯ ಕತೆ ಏನು? ನಿತ್ಯ ಮಗುಗೆ ತಂದೆ ಆಗ್ತಿರೋ ಇಲ್ಲಿ ತೇಜಸ್ ಎಲ್ಲಿದ್ದಾನೆ? ಮತ್ತು ನಿತ್ಯನ ಹುಡ್ಕೊಂಡು ಬಂದೇ ಬಿಟ್ನ? ಹಾಗಾದರೆ ಇಲ್ಲಿ ಕರ್ಣ ನಿಧಿ ಪ್ರೀತಿ ಮಾಡ್ತಿರೋ ವಿಚಾರ ನಿತ್ಯಗೆ ಗೊತ್ತಾಯ್ತಾ? ಎಲ್ಲವುದು ಕೂಡ ನೋಡೋಣ ಬನ್ನಿ. ಇಲ್ಲಿ ಹೇಗೋ ಮಾಡಿ ನಿಧಿ ನಿತ್ಯ ಇಬ್ಬರು ಕೂಡ ಅಕ್ಕ ತಂಗಿಯರು ಮತ್ತು ಕರ್ಣ ಮನೆಗೆ ಬಂದೇ ಬಿಡ್ತಾರೆ. ಕರ್ಣ ನಿಧಿನ ಪ್ರೀತಿಸ್ತಾ ಇದ್ರು, ನಿತ್ಯಗೆ ತಾಳಿ ಕಟ್ಟಿದೆ ಅಂದ್ಬಿಟ್ಟು ಪ್ರಪಂಚಕ್ಕೆಲ್ಲ ತಿಳಿಸ್ತಾನೆ. ಇನ್ನು ನಿಧಿ ಈ ವಿಚಾರ ತಿಳಿದ್ಬಿಟ್ಟು ತುಂಬಾ ಬೇಜಾರಾಗ್ತಾಳೆ. ನನ್ನ ಪ್ರೀತಿ ನುಚ್ಚುನೂರಾಗೋಯ್ತು, ಇನ್ನು ಕರ್ಣ ಸಹ ನನಗೆ ಸಿಗಲ್ಲ ಅಂದ್ಬಿಟ್ಟು ಬೇಸರದಲ್ಲೇ ಇರ್ತಾಳೆ. ಈ ಒಂದು ಮತ್ತೆ ಟ್ವಿಸ್ಟ್ನಲ್ಲಿ ನಿತ್ಯ ಪ್ರೆಗ್ನೆಂಟು. ಈ ಪ್ರೆಗ್ನೆಂಟ್ ಅನ್ನೋ ವಿಚಾರ ಬರೀ ಕರ್ಣಗೆ ಗೊತ್ತಾದಮೇಲೆ ಈ ಒಂದು ನಿತ್ಯ ಪ್ರೆಗ್ನೆಂಟ್ ಆಗಿರೋ ಮಗುಗೆ ಅಪ್ಪ ತೇಜಸ್ ಅನ್ನೋದು ಗೊತ್ತಾಗುತ್ತೆ. ಇನ್ನು ತೇಜಸ್ ಎಲ್ಲಿ ಹುಡುಕಿದ್ರು ಕಾಣಿಸ್ತಾನೆ ಇಲ್ಲ, ಕಿಡ್ನಾಪ್ ಆಗಿಬಿಟ್ಟಿದ್ದಾನೆ. ಇದರಿಂದಾಗಿ ಕರ್ಣ ಆ ಮಗುಗೆ ತಂದೆ ನಾನೇ ಆಗಿರ್ತೇನೆ ಅಂದ್ಬಿಟ್ಟು ಇಲ್ಲಿ ಮಾತು ಕೊಡ್ತಾನೆ. ಇದರಿಂದಾಗಿ ಇಲ್ಲಿ ಈ ಒಂದು ನಿತ್ಯ ಪ್ರೆಗ್ನೆಂಟ್ ಅನ್ನೋ ಸತ್ಯ ನಮ್ಮ ನಿಧಿಗೂ ಕೂಡ ಗೊತ್ತಾಗ್ಬಿಡುತ್ತೆ. ಆ ವಿಚಾರ ಗೊತ್ತಾಗಿದ್ದು ಕರ್ಣ ಸರ್ ಇಷ್ಟು ದೊಡ್ಡ ಮೋಸ ಮಾಡ್ತಾರೆ ನನಗೆ, ಅಲ್ಲ ಅಕ್ಕ ಪ್ರೆಗ್ನೆಂಟಾ, ಈ ವಿಚಾರ ನಮ್ಗೆ ಯಾಕೆ ಗೊತ್ತಾಗಲಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಕರ್ಣ ಮೋಸ ಮಾಡಿದೆ ಅಂದ್ಬಿಟ್ಟು ಮತ್ತೆ ಮನಸ್ಸು ಚೂರು ಮಾಡ್ಕೊಳ್ತಾಳೆ. ಈ ವಿಚಾರ ಇಲ್ಲಿ ಕರ್ಣಗೂ ಗೊತ್ತಾಗುತ್ತೆ. ಯಾಕೆ ನಿಧಿ ನನ್ನ ಹತ್ರ ಸರಿಯಾಗಿ ಮಾತಾಡಿಸ್ತಾ ಇಲ್ಲ, ನನ್ನ ಮೇಲೆ ಯಾಕೆ ಕೋಪ ಅವಳಂದ್ಬಿಟ್ಟು ಅಂದ್ಕೊಳ್ತಾ ಇರ್ತಾನೆ. ಅಷ್ಟರಲ್ಲಿ ಕರ್ಣ ಈ ನಿಧಿನ ನೋಡೋಕ್ಕಾಗ್ದೇ ನಾನು ನಿಧಿಗೆ ಮೋಸ ಮಾಡ್ತಾಯಿದ್ದೀನಿ, ನಿತ್ಯ ಹತ್ರ ಎಲ್ಲ ಸತ್ಯನೂ ಹೇಳ್ಬೇಕು, ನಾನು ನಿಧಿನ ಪ್ರೀತಿ ಮಾಡ್ತಾಯಿದ್ದೆ, ನಿಮ್ಮಿಂದಾಗೆ ನಮ್ಮಿಬ್ಬರು ಪ್ರೀತಿ ಚೂರು ಚೂರಾಗೋಯ್ತು ಅಂತ ಹೇಳ್ಬೇಕು ಅಂತ ಕರ್ಣ ಇಲ್ಲಿ ನಿತ್ಯ ಹತ್ರ ಬರ್ತಾನೆ. ನಿತ್ಯ ಅವರೇ, ನಾನು ಮುಂಚೆಗೆ ಒಬ್ಬ ಹುಡುಗಿನ ಪ್ರೀತಿ ಮಾಡ್ತಾಯಿದ್ದೆ, ಅದು ಬೇರೆ ಯಾರು ಅಲ್ಲ, ನಿಮ್ಮ ತಂಗಿ ನಿಧಿನೇ ಅಂದ್ಬಿಟ್ಟು ಅಂತ ಇರ್ತಾನೆ. ಆದರೆ ಇಲ್ಲಿ ನಿತ್ಯ ಏನು ಕೇಳಿಸ್ಕೊಳ್ಳೋ ಒಂದು ಟೆನ್ಷನ್ನಲ್ಲೇ ಇರೋದಿಲ್ಲ. ಯಾಕಂದರೆ ಅವಳು ಮ್ಯೂಸಿಕ್ ಹಾಕ್ಕೊಂಡು ಇಯರ್ಫೋನ್ ಹಾಕ್ಕೊಂಡು ಕೇಳ್ತಾ ಇರ್ತಾಳೆ ಸಾಂಗು. ಏನು ಮಾಡೋದು, ಇವರು ಕೇಳಿಸ್ತಾನೆ ಇಲ್ವ ಅಂದ್ಬಿಟ್ಟು ಇಲ್ಲಿ ಶಾಕ್ ಆಗಿಬಿಡ್ತಾನೆ ಕರ್ಣ. ಇನ್ನೂ ಇಲ್ಲಿ ನಿಧಿ ಹೆಂಗನಾಗಲಿ ಕನ್ಫರ್ಮ್ ತೊಗೋಬೇಕು, ಆಸ್ಪತ್ರೆಗೆ ಫೋನ್ ಮಾಡಿ ಅಂದ್ಬಿಟ್ಟು ಇಲ್ಲಿ ಡಾಕ್ಟರ್ಗೆ ಫೋನ್ ಮಾಡಿಬಿಟ್ಟು ನಿತ್ಯ ಅಂತ ಪೇಷಂಟ್ ಬಂದಿತ್ತಲ್ಲ ಅವ್ರು ಹೇಗಿದ್ದಾರೆ, ಹುಷಾರಾಗಿದ್ದಾರೆ ಅಂದ್ಬಿಟ್ಟು ಕೇಳ್ತಾರೆ. ಹಾಂ ಹೌದು, 3 ತಿಂಗಳು ಮಗು, ಅದು ಈಗ ಹೇಗಿರಬೇಕು ಆ ರೀತಿ ಬೆಳವಣಿಗೆ ಚೆನ್ನಾಗೇ ಇದೆ ಅಂದ್ಬಿಟ್ಟು ಡಾಕ್ಟರ್ ಅಂತಾರೆ. ಇಲ್ಲಿ ನಿಧಿಗೆ ಫುಲ್ ಶಾಕ್ ಆಗುತ್ತೆ. ಇನ್ನು 3 ತಿಂಗಳ ಅಲ್ಲ, ಮದುವೆ ಆಗಿ ಇನ್ನು 3 ತಿಂಗಳಾಗಿಲ್ಲ, ಇದೇಗೆ ಸಾಧ್ಯ ಅಂದ್ಬಿಟ್ಟು ನಿಧಿ ಅಂದ್ಕೊಳ್ತಾ ಇರ್ತಾಳೆ. ಇನ್ನು ನಿಧಿ ಮತ್ತು ನಿತ್ಯ ಕರ್ಣ ಮೂವರು ಟ್ರಯಾಂಗಲ್ ಲವ್ ಸ್ಟೋರಿಯಲ್ಲಿ ಕರ್ಣಗೆ ಸಾಕಾಗೋಗುತ್ತೆ. ನಿಧಿ ಪ್ರೀತಿಯಿಂದ ದೇಶಿಸ್ತಿರೋ ನೋಡಿ, ನನ್ನ ಪ್ರೀತಿ ಅಂದಿರೋದು ನಿಧಿ ಮಾತ್ರ, ನಿಧಿ ಈ ರೀತಿ ಬೇಜಾಗಿರೋದು ನನ್ನ ಕೈ ನೋಡೋಕ್ಕಾಗ್ತಾ ಇಲ್ಲ ಅಂದ್ಬಿಟ್ಟು ನಿತ್ಯ ಹತ್ರ ಬರ್ತಾನೆ. ನಿತ್ಯ ಅವರೇ ಅಂತ ಹೇಳ್ತಿದ್ರೆ ಏನ್ರಿ ಏನಾಯಿತು ಅಂದ್ಬಿಟ್ಟು ಕೇಳ್ತಾಳೆ. ಅದು ನಾನು ನಿಮ್ಮ ಹತ್ರ ಎಲ್ಲ ಸತ್ಯನೂ ಹೇಳ್ಬೇಕು, ನಾನು ನಿಧಿ ಮುಂದೆ ಎಲ್ಲ ಸತ್ಯನೂ ಹೇಳ್ಬಿಡ್ತೀನಿ, ನೀವು ಪ್ರೆಗ್ನೆಂಟ್ ಆಗಿರೋದು ನನ್ನಿಂದಲ್ಲ, ಆ ಮಗುಗೆ ತಂದೆ ತೇಜಸ್ ಅನ್ನೋ ಸತ್ಯ ಅಂದ್ಬಿಟ್ಟು ಅಂತಾರೆ. ಸರಿ ಆಯಿತು ಹೇಳು ಅಂದ್ಬಿಟ್ಟು ನಿತ್ಯ ಒಪ್ಪಿಗೆ ಕೊಡ್ತಾಳೆ. ಸರಿ ಆಯಿತು ಅಂದ್ಬಿಟ್ಟು ಫುಲ್ಲು ಗ್ರ್ಯಾಂಡಾಗಿ ರೆಡಿಯಾಗಿ ಬಂದುಬಿಡ್ತಾನೆ ಇಲ್ಲಿ ಕರ್ಣ. ಇನ್ನು ನಿಧಿ ಅಲ್ಲಿರ್ತಾಳೆ. ನಿಧಿ, ನಿಮ್ಮ ಅಕ್ಕ ಪ್ರೆಗ್ನೆಂಟು, ಆದರೆ ಆ ಪ್ರೆಗ್ನೆಂಟ್ಗೆ ಕಾರಣ ನಾನಲ್ಲ, ಆ ಮಗು ತೇಜಸ್ ಮಗು ಅಂದ್ಬಿಟ್ಟು ಅಂತಾರೆ. ಏನು ಸರ್ ಏನು ಹೇಳ್ತೀರ ನೀವು ಅಂತಿದ್ರೆ, ಹೌದು, ನನ್ನ ಮನಸ್ಸಲ್ಲಿ ಇವತ್ತಿಗೂ ಯಾವತ್ತಿಗೂ ಎಂದೆಂದಿಗೂ ನೀನೇ ನನ್ನ ಪ್ರೀತಿಯ ದೇವತೆ ಆಗಿರ್ತೀಯ. ನಾನು ನಿಜವಾಗ್ಲೂ ಹೇಳ್ಬೇಕಾದ್ರೆ ನಿತ್ಯಗೆ ತಾಳಿನೇ ಕಟ್ಟಿಲ್ಲ, ಆ ಕೊರಳಿಗೆ ಅವರೇ ತಾಳಿ ಕೊಟ್ಕೊಂಡಿದ್ದಾರೆ ಅಂದ್ಬಿಟ್ಟು ಅಂತಾರೆ. ಏನು ಸರ್ ಏನು ಹೇಳ್ತಿದ್ದೀರಿ ನೀವು ಅಂದರೆ, ಹೌದು ಇದೇ ಸತ್ಯ, ಈ ಸತ್ಯನ ನಿನಗೆ ಮುಂಚೆಂದು ಹೇಳ್ಬೇಕಂತ ಅಂದ್ಕೊಂಡಿದ್ದೆ, ಆದರೆ ಈ ದಿನ ಬಂದಿದೆ ಇವತ್ತು ಅಂದ್ಬಿಟ್ಟು ಅಂತಾರೆ. ಇದರಿಂದ ತುಂಬಾ ಖುಷಿ ಆಗಿಬಿಡುತ್ತೆ ನಿಧಿಗೆ. ಸರ್ ಹಾಗಾದರೆ ನಿಮ್ಮ ದೂರ ಮಾಡೋರು ಯಾರೂ ಇಲ್ಲಲ್ವಾ ಸರ್, ಅಪ್ಪ ಖುಷಿ ಆಗ್ತಿದೆ ಅಂದ್ಬಿಟ್ಟು ತುಂಬಾ ಖುಷಿಯಿಂದ ಇಲ್ಲಿ ಫೈನಲಿ ನಿಧಿನೇ ಪ್ರಪೋಸ್ ಮಾಡಿಬಿಡ್ತಾಳೆ ಕರ್ಣಗೆ. ಇದರಿಂದಾಗಿ ತುಂಬ ಖುಷಿ ಆಗುತ್ತೆ ಕರ್ಣಗೆ. ಆಗ ಇಬ್ಬರು ಕೂಡ ತಪ್ಪಿಕೊಂಡು ಫುಲ್ ರೊಮ್ಯಾಂಟಿಕ್ ಸಾಂಗಿಗೆ ಡ್ಯಾನ್ಸ್ ಎಲ್ಲ ಆಡ್ತಾ ಇರ್ತಾರೆ. ಸದ್ಯಕ್ಕೆ ಕರ್ಣ ಪ್ರೋಮೋ ಈ ರೀತಿಯಾಗಿದೆ. ನಿಜವಾಗ್ಲೂ ನಿಧಿ ಮತ್ತು ಕರ್ಣ ಇಬ್ಬರು ಒಂದಾಗ್ತಾರಾ? ಹಾಗಾದರೆ ಈ ನಿತ್ಯ ಕಥೆ ಏನು? ನಿತ್ಯ ಮಗುಗೆ ತಂದೆ ಆಗಿರೋ ತೇಜಸ್ ಸಿಗ್ತಾನಾ ಇಲ್ವಾ? ಮತ್ತು ರಮೇಶ್ ಯಾವ ರೀತಿ ಪ್ಲ್ಯಾನ್ ಮಾಡ್ತಾನೆ ಇವರಿಬ್ಬರು ಮಧ್ಯೆ ಒಳಿಂಡೋಕೆ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.